ಕೊಟ್ಟಗಿರಿಗೆ ಬರುತ್ತೆ ಸರ್, ಕೊಟ್ಟಗಿರಿಗೆ ಕಡಿಮೆ. ಪಾವಗಡ ಬಂದಿದೆ ಆಗಲ್ಲ ಆಲ್ರೆಡಿ. ಈಗ ಅದೊಂದು ಪ್ರಾಜೆಕ್ಟ್ 2300 ಕೋಟಿ ಉದ್ಘಾಟನೆ ಮಾಡಬೇಕು. ಅದೇ ಈಗ CM ಟೈಮ್ ತೊಗೊಳಕ್ಕೆ ಇದು ಮಾಡ್ತಾಯಿದ್ದೀವಿ. ಹೋದ ಸರಿ ಕೊಟ್ಟಿದ್ರು ಹೋದ ತಿಂಗಳು, ಅದೇನೋ ಸ್ವಲ್ಪ ಇನ್ನು ಡಿಸ್ಟ್ರಿಬ್ಯೂಟ್ರಿ ಆಗಬೇಕು, ಅದಾದಮೇಲೆ ಮಾಡೋಣ ಅಂದರು. ಈಗ ಬರ್ತಾ ಇದೆ. ಈಗ ಬರ್ತಾ ಇದೆ ಪ್ರಭು. ಇನ್ನೆಷ್ಟು ಹಳ್ಳಿಗಳಿದೆ ಪಾವಗಡದ್ದು? ಈಗ 355 ಹಳ್ಳಿ ಸ್ವಾಮಿ. ಅದರಲ್ಲಿ ಒಂದು 280 ಹಳ್ಳಿ ಈಗ ನೀರು ಹೋಗ್ತಾ ಇದೆ. ಇಲ್ಲ ಮನೆ ಮನೆಗೆ ನೀರು ಹೋಗ್ತಾ ಇದೆ ಸ್ವಾಮಿ. ಅದು ನೇರವಾಗಿ ಹೆಂಗೆ ಝೋನಲ್ ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಅಂತ ಒಂದು 15 ಕಡೆ ಮಾಡ್ಕೊಂಡಿದ್ದೀವಿ. ಭಾಳ ದೊಡ್ಡ ದೊಡ್ಡ ಜಲಾಗಾರಗಳು, 10 ಲಕ್ಷ ಲೀಟ್ರು 20 ಲಕ್ಷ ಲೀಟ್ರ್ ಕೆಪಾಸಿಟಿ ಇದೆ. ಸೊ ಆ ರಿಸರ್ವಾಯರಿಂದ ಆಲ್ಮೋಸ್ಟ್ 350 ಟ್ಯಾಂಕ್ಗಳು ಮಾಡಿದೆ. OHT ಓವರ್ ಹೆಡ್ ಟ್ಯಾಂಕ್ಸ್ ಎಲ್ಲ ಟ್ಯಾಂಕ್ಗಳಿಗೆ ಅಲ್ಲಿಂದ ತುಂಬ್ತಾರೆ. ಟ್ಯಾಂಕ್ಗಳು ಭಾಳ ದೊಡ್ಡ ಪ್ರಾಜೆಕ್ಟ್. ಒಳ್ಳೆ ಆಯ್ತು. ನೀರಿನ ಸಮಸ್ಯೆ ಕೂಡ್ಲಿಗಿ ಅಲ್ಲೆಲ್ಲ ಅವ್ರಿಗೂ ನೀರು ಬರ್ತಾ ಇದೆ. ಚಳ್ಳಕೆರೆ, ಮೊಳಕಾಲ್ಮೂರು 4 ತಾಲೂಕು ದಾರಿಯಲ್ಲಿ ಬರುತ್ತೆ. ಎಲ್ಲ ಬರೋರಿಗೆಲ್ಲ ವೆರಿ ಬಿಗ್ ಪ್ರಾಜೆಕ್ಟ್. ಏನೆಲ್ಲ ಡ್ರೈ ಏರಿಯಾ ಇತ್ತು. ನಾವು ಈ ಕಡೆಯಿಂದನೂ ಸ್ವಲ್ಪ ಪ್ರಯತ್ನ ಮಾಡ್ತಾ ಇದ್ದೀವಿ. ಪರಗಿ ಕಡೆಯಿಂದ ಕೃಷ್ಣಾ ನೀರು ಬರ್ತಾ ಇದೆಯಲ್ಲ, ಆ ಪರಗಿಗೆಲ್ಲ ಬಂದ್ಬಿಟ್ಟಿದೆ ಆಲ್ರೆಡಿ. ಕೃಷ್ಣಾ ನದಿ ನೀರು ಅದರಿಂದ ಬಂದಿದೆ. ಅದನ್ನ ಸ್ವಲ್ಪ ನಾವು ಒಪ್ಪಂದ ಮಾಡಿಕೊಂಡ್ರೆ, ಕುಡಿಯ ಕೊಟ್ಟರೆ ನಮಗೆ ಪಾವಗಡ ಪೂರ್ತಿ ನೀರಾವರಿ ಶಾಶ್ವತ. ನಮಗೆ ಈಗ ಕೊರಟಗೆರೆ ಸುಮಾರು 69 ಕೆರೆ ತುಂಬೋದಕ್ಕೆ ಆಗಿದೆ, ಅಪ್ರೂವ್ ಆಗಿದೆ. ಈ ಕೆಲಸ ಶುರು ಮಾಡ್ತೀವಿ ಈ ತಿಂಗಳು 19ನೇ ತಾರೀಕು. 19ಕ್ಕೆ ಎತ್ತಿನೊಳೆ ಬುದ್ಧಿ ಕೆಲಸ ಶುರು ಮಾಡ್ಕೊಂಡು ನೀರು ಬರೋದಕ್ಕೆ 19ನೇ ತಾರೀಕು ಕೆಲಸ ಪ್ರಾರಂಭ ಮಾಡ್ತೀವಿ. ಪರವಾಗಿಲ್ಲ ಬುದ್ಧಿ, ಓಡಾಡ್ತಾರೆ. ಇನ್ನೂ ಸ್ವಲ್ಪ ಸ್ಟ್ರೆಂತ್ ಬಂದಿಲ್ಲ. ಅದು ಲಿಗಮೆಂಟು ಟೇರ್ ಆಗಿಬಿಟ್ಟಿದೆ. ಅದೊಂದು 3-4 ತಿಂಗಳು ಟೈಮ್ ತಗೊಳುತ್ತೆ ಸೆಟ್ ಆಗೋಕ್ಕೆ. ನಿಧಾನ ನಡೀತಾರೆ. ಈಗ ಸ್ವಲ್ಪ ವೆಯ್ಟ್ ಇಲ್ಲ ವೆಯ್ಟ್ ಬಿಡಂಗಿಲ್ಲ. ಸ್ವಲ್ಪ ತೂಕನ ಇದಾರ ಅವರು. ಒಂದು 3 kg ಅವರ ಅವರು. ಆಮೇಲೆ ತಿಳಿಸ್ತಾರೆ ಅಂತ ಹೊಡ್ತಾರೆ 9 ಹೊಡ್ತಾರೆ ಅಂತಿದ್ರು. ಕೆಲಸ